ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ಬಂದು ಗೊರ್ಜಿ ಸೊಪ್ಪಿಂದು ಫ್ರೈ ಅಥವಾ ಪಲ್ಯ ಅಂತ ಹೇಳ್ಬಹುದು. ಇದನ್ನು ನಾವು ಅಕ್ಕಿ ಗೊರ್ಜಿ ಸೊಪ್ಪು ಅಂತ ಕರಿತೀವಿ. ಇದು ಹಳ್ಳಿಗಳಲ್ಲಿ ಹೊಲದಲ್ಲಿ ಸಾಕಷ್ಟು ಬೆಳೆಯುತ್ತೆ. ಇದ್ರ ಜೊತೆ ಬೇರೆ ಬೇರೆ ಥರದ್ದು ಈ ಕಿರಿಕ್ಸಾಲೆ ಸೊಪ್ಪು, ಬಾಳೆ ಒಡಕ್ಲು ಸೊಪ್ಪು, ಇನ್ನೂ ವೆರೈಟಿ ಹೆಸರುಗಳು ಅಷ್ಟು ಗೊತ್ತಿಲ್ಲ. ಆದರೆ ಎಲ್ಲ ಸೊಪ್ಪು ಒಂದೊಂದು ಟೇಸ್ಟು, ಒಂದೊಂದು ಸೊಪ್ಪಿಂದ ಒಂದೊಂದು ಫ್ಲೇವರ್. ಎಲ್ಲ ಸೊಪ್ಪು ಚೆನ್ನಾಗಿರುತ್ತೆ. ಸೊ ಮಾರ್ಕೆಟಲ್ಲಿ ತರೋ ಸೊಪ್ಪು ಅಷ್ಟು ರುಚಿಯಾಗಲ್ಲ, ಆದರೆ ಹೊಲದಲ್ಲಿ ಸಿಗುತ್ತಲ್ಲ, ಅಂದರೆ ಮಳೆ ನೀರಿಗೆ ಬೆಳೆದಿರುತ್ತಲ್ಲ ಮಳೆಗಾಲದಲ್ಲಿ, ಸೊ ಅದು ಭಾಳ ಚೆನ್ನಾಗಿ ರುಚಿಯಾಗಿರುತ್ತೆ ಸೊಪ್ಪು. ಸೊ ನಾವಂತೂ ಇದು ಮಳೆಗಾಲ ಮುಗಿಯೋ ತನಕ ಬರೀ ಮಾರ್ಕೆಟಲ್ಲಂತೂ ಸೊಪ್ಪು ತರಲ್ಲ, ಬರೀ ಹೊಲದಲ್ಲಿ ಸಿಗೋ ಸೊಪ್ಪೇ ಜಾಸ್ತಿ ತಿಂತೀವಿ. ಸೊ ಇವಾಗ ನಾನು ಈ ಸೊಪ್ಪನ್ನ ಒಂದು 5 ಸಲ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಿದ್ದೀನಿ. ಎಲ್ಲ ಸೊಪ್ಪಿಗೂ ಒಗ್ಗರಣೆ ನೀಟಾಗಿ ಉಪ್ಪು ಖಾರ ಹತ್ತಲಿ ಅಂತ. ಇಲ್ಲಾಂದರೆ ಈ ಸೊಪ್ಪು ಹಂಗೆ ಹಾಕ್ಬಿಟ್ರೆ ಎಲ್ಲ ದುಂಡಗಾಗ್ಬಿಡುತ್ತೆ ಸೊಪ್ಪು ಒಂದೇ ಕಡೆ. ಸೊ ಈ ಥರ ಚಿಕ್ಕದಾಗಿ ಹೆಚ್ಚಿ ಸೈಡಿಗೆ ಎತ್ತಿಟ್ಕೊಟ್ಟು, ನೆಕ್ಸ್ಟು ಇಲ್ಲಿ ಒಂದು 6 ಹಸಿಮೆಣ್ಸಿನ್ಕಾಯಿ, ಒಂದು 6 ಚಿಕ್ಕದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕೋದು ನೋಡೋಣ. ಸೊ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈ ಬೆಳ್ಳುಳ್ಳಿ ಹಾಕ್ಬಿಟ್ಟು, ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್, ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ, ನೆಕ್ಸ್ಟು ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕಿ ಇದನ್ನು ಚೂರು ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡಿ, ಈರುಳ್ಳಿ ಫ್ರೈ ಆದ ನಂತರ ಸೊಪ್ಪೆಲ್ಲ ಹಾಕ್ಬಿಟ್ಟು, ಸೊ ಇವಾಗ ಸೊಪ್ಪು ಹಾಕ್ತಿದ್ದೀನಿ. ಈ ಸೊಪ್ಪೆಲ್ಲ ಹಾಕಿ 1 ಸ್ಪೂನ್ ಉಪ್ಪು ಹಾಕಿ, ಪುಡಿ ಉಪ್ಪು. ಸೊ ನೀಟಾಗಿ ಮಿಕ್ಸ್ ಮಾಡಿದರೆ ಒಂದು 3ರಿಂದ 4 ನಿಮಿಷಕ್ಕೆ ಚೆನ್ನಾಗಿ ಬೆಂದು ಹೋಗುತ್ತೆ. ನೀರು ಹಾಕೋದೇನು ಬೇಡ, ಹಾಗೆ ಬಿಸಿಗೆ ಬೆಂದುಬಿಡುತ್ತೆ ಸೊಪ್ಪು. ನಾವು ಜಿಯೋಗ್ರಫಿಕಲಿ ಏನಿರ್ತೀವಿ, ನಮ್ಮ ಸುತ್ತಮುತ್ತ ಇರುವಂಥ ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕು. ಯಾಕೆಂದರೆ ಆ ವೆದರ್ಗೆ ನಮ್ಮ ಬಾಡಿಗೆ ಮತ್ತು ಆ ಮಣ್ಣಲ್ಲಿ ಬೆಳೆಯುವಂಥ ಆಹಾರ ಪದಾರ್ಥಗಳು ಹೆಚ್ಚು ಪೋಷಕಾಂಶನ ಕೊಡುತ್ತೆ ನಮಗೆ. ಸೊ ನೋಡಿ, ಸೊಪ್ಪೆಲ್ಲ ಬೆಂದಿದೆ. ಲಾಸ್ಟಿಗೆ ಇವಾಗ ಸ್ವಲ್ಪ ತೆಂಗಿನ ತುರಿ ಹಾಕಿ, ಸ್ವಲ್ಪ ಇದು ಶೇಂಗಾ ಬೀಜದ ಪೌಡ್ರ್ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿದರೆ ಇದು ಸೊಪ್ಪಿನ ಪಲ್ಯ ರೆಡಿಯಾಗೋಯಿತು. ಈ ಥರ ನ್ಯಾಚುರಲಾಗಿ ಸಿಗುವಂಥದ್ದನ್ನು ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.